ನಮಸ್ಕಾರ ಸ್ನೇಹಿತರೆ, ಯೇಸುವಿ ಪ್ರಪಂಚಕ್ಕೆ ಸ್ವಾಗತ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಹೇಗಿದ್ದೀರಾ? ನಾನಿವತ್ತು ನಿಮಗೆ ನಮ್ಮ ಉಡುಪಿ ಕಡೆ ಮಾಡೋ ಅವಲಕ್ಕಿ 2 ವಿಧ, ಖಾರ ಅವಲಕ್ಕಿ ಮತ್ತು ಸಿಹಿ ಅವಲಕ್ಕಿನ ಹೇಳ್ಕೊಡ್ತೀನಿ. ಅದಕ್ಕೆ ಈ ರೀತಿ ಬಾಣಲೆ ಇಟ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕಿ 2 ಸ್ಪೂನು ಧನಿಯಾ ಹಾಗೆ 1.5 ಸ್ಪೂನ್ ಜೀರಿಗೆನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಈ ರೀತಿ ಫ್ರೈ ಮಾಡಿ ಆಮೇಲೆ ತೆಗೆದಿಟ್ಕೊಳ್ಬೇಕು. ಅದೇ ಬಾಣಲೆಗೆ ಮತ್ತೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕಿಬಿಟ್ಟು ಒಂದು 4 ಒಣಮೆಣಸಿನ್ಕಾಯಿ ಹಾಕಿಬಿಟ್ಟು ಅದನ್ನು ಸಹ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಫ್ರೈ ಮಾಡ್ಕೊಂಡ್ಬಿಟ್ಟು ಅದನ್ನೆಲ್ಲ ಈ ರೀತಿ ನೀರು ಹಾಕದೆ ಡ್ರೈ ಪೇಸ್ಟ್ ಈ ಥರ ಪೌಡ್ರು ಮಾಡಿ ಇಟ್ಕೊಳ್ಬೇಕು. ಹೀಗೆ ಪೌಡ್ರು ಮಾಡಿ ಇಟ್ಕೊಳ್ಬೇಕು. ಆಮೇಲೆ ಮತ್ತೆ ಬಾಣಲೆನ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕಿಬಿಟ್ಟು ಸಾಸಿವೆ, ಉದ್ದಿನಬೇಳೆ, ಕರಿಬೇವನ್ನೆಲ್ಲ ಹಾಕಿ ನಾವು ಒಂದು ಕಾಲು ಕಪ್ಪಾಗಷ್ಟು, ನಾನು ಇದನ್ನೆಲ್ಲ ಹೇಳ್ತಾ ಇರೋದು 1 ಲೋಟ ಅವಲಕ್ಕಿಗೆ, ಅಂದರೆ 1/4 kg ಆಗಷ್ಟು ಅವಲಕ್ಕಿ ಅಳತೆಯಲ್ಲಿ ಹೇಳ್ತಾ ಇದ್ದೀನಿ. ಹಾಗೆ ಒಂದು ಸ್ವಲ್ಪ ಕಾಯಿ ತೊಗೊಂಡ್ಬಿಟ್ಟು ಈ ರೀತಿ 1/4 ಬೌಲಷ್ಟು ತೊಗೊಂಡಿರಬೇಕು. ಅದನ್ನು ಒಂಚೂರು ಬಿಸಿ ಮಾಡ್ಕೊಳ್ಬೇಕು. ಆಮೇಲೆ ಅದನ್ನು ಕೆಳಗಿಟ್ಕೊಂಡ್ಬಿಟ್ಟು ಅದಕ್ಕೆ 2 ಸ್ಪೂನು ಬೆಲ್ಲ ಹಾಗೆ ಅರ್ಧ ಸ್ಪೂನು ಉಪ್ಪು ಹಾಕಿಬಿಟ್ಟು ನಾವು ಪೌಡರ್ ಮಾಡಿಟ್ಕೊಂಡಿರ್ತೀವಲ್ಲ ಅದನ್ನು ಸಹ 1-2 ಸ್ಪೂನು ಸೇರಿಸ್ಕೊಂಡು, 2 ಸ್ಪೂನ್ ಸಾಕಾಗುತ್ತೆ ಅದನ್ನು ಸೇರಿಸ್ಕೊಂಡ್ರೆ. ಯಾಕಂದರೆ ನಾನು ಹೇಳಿದ್ನಲ್ಲ 1/4 kg ಅಂದರೆ 1 ಲೋಟ ಅವಲಕ್ಕಿಗೆ ನಾನು ಇದನ್ನು ಹೇಳ್ತಾ ಇರೋದು. ಹಾಗಾಗಿ 2 ಸ್ಪೂನು ಖಾರ ಹಾಕ್ಕೊಂಡ್ಬಿಟ್ಟು ಎಲ್ಲ ನೀಟಾಗಿ ಅದನ್ನು ಮಿಕ್ಸ್ ಮಾಡಿಕೊಂಡು ಆಮೇಲೆ ಅದಕ್ಕೆ ಅವಲಕ್ಕಿ ಬೆರೆಸ್ಬೇಕು. ಆಮೇಲೆ ಅವಲಕ್ಕಿ ಹಾಕಿಬಿಟ್ಟು ಚೆನ್ನಾಗಿ ಅದನ್ನು ಕೈನಲ್ಲಿ ಕಲಿಸ್ಕೊಳ್ಬೇಕು. ನೋಡಿ, ಈ ರೀತಿ ಎಲ್ಲನೂ ಮಿಕ್ಸ್ ಮಾಡಿದಾಗ ಕೊನೆಗಿಷ್ಟು ಚೆನ್ನಾಗಿ ಕಾಣುತ್ತೆ. ಮೇಲಿಂದ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ತುಂಬಾ ಒಳ್ಳೆ ತಿಂಡಿ ಇದು. ಹೇಳಿದ್ನಲ್ಲ, ಮದುವೆ ಮನೆಗಳಲ್ಲಿ ಸೈಡ್ ಡಿಶ್ ಆಗಿನೂ ಹಾಕ್ತಾರೆ. ಈಗ ಬೇರೆ ಏನಾದರೂ ದೋಸೆ, ಇಡ್ಲಿ ಎಲ್ಲ ಮಾಡಿದರೆ ಇದನ್ನು ಸಹ ಒಂದು ತಿಂಡಿಯಾಗಿ ಮಾಡ್ತಾರೆ. ಸಂಜೆ ಸ್ನ್ಯಾಕ್ ಆಗಿ ಮಾಡ್ಬೋದು, ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಮಾಡ್ಬೋದು, ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ ಇದು. ಹಾಗೆ ನಾನು ನೆಕ್ಸ್ಟ್ ನಿಮಗೆ ಸಿಹಿ ಅವಲಕ್ಕಿ ಹೇಳ್ತೀನಿ. ಅದಕ್ಕೂ ಅಷ್ಟೇ 1/4 ಕಪ್ಪು ಕಾಯಿ, 4 ಸ್ಪೂನ್ ಬೆಲ್ಲ ಆದಷ್ಟು ತೊಗೊಳ್ಬೇಕು. ಈ ರೀತಿ ತೊಗೊಂಡ್ಬಿಟ್ಟು ಅದನ್ನು ಸ್ವಲ್ಪ ಫಸ್ಟ್ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ಒಲೆ ಮೇಲೆ ತುಪ್ಪ 1-2 ಸ್ಪೂನ್ ತುಪ್ಪನ ಹಾಕಿ ಇಟ್ಬಿಟ್ಟು ಅದಕ್ಕೆ ನೀವು ಕಪ್ಪು ಎಳ್ಳನ್ನು ಹಾಕಿ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು. ಇಲ್ಲಿ ಬೇಕಾದರೆ ಬಾಳೆಹಣ್ಣನ್ನು ಸಹ ಸಣ್ಣದಾಗಿ ಕಟ್ ಮಾಡಿ ಹಾಕೋಬೋದು. ನಾನು ಅದು ಹಾಕಿಲ್ಲ, ಸ್ವಲ್ಪ ಒಂಥರ ಇಷ್ಟ ಆಗಲ್ಲ, ಅದಕ್ಕೆ ಹಾಕಿಲ್ಲ. ಇಲ್ಲದಿದ್ದರೆ ಅದನ್ನು 1 ಲೋಟ ಅಳತೆಯಲ್ಲೇ ತೋರಿಸಿದ್ದೀನಿ. ಈ ರೀತಿ ಎಲ್ಲನೂ ಬಾಣಲೆನಲ್ಲಿ ಮಾಡಿ ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಬೇಕು. ನಾನು ಹೇಳಿದ್ನಲ್ಲ, ಅದನ್ನು ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಅದೇ 1 ಲೋಟ ಅಳತೆಗೆ ತೋರಿಸಿದ್ದೀನಿ. ಈ ರೀತಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಅದಕ್ಕೆ 1 ಲೋಟ ಅವಲಕ್ಕಿ ತೆಳ್ಳಗೆ ಸಿಗುತ್ತೆ. ಆ ತೆಳ್ಳಗಿರೋ ಅವಲಕ್ಕಿನ ಅದಕ್ಕೆ ಹಾಕಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಬೇಕು ಚೆನ್ನಾಗಿ. ನೋಡಿ, ಈ ರೀತಿ ಮಾಡಿಕೊಂಡ್ರೆ ಕೊನೆಗೆ ಎಲ್ಲ ಮಿಕ್ಸ್ ಆದಾಗ ಅದು ಈ ರೀತಿ ಚೆನ್ನಾಗಾಗುತ್ತೆ. ಇದಕ್ಕೆ ನೀವು ಬೇಕಾದರೆ ನಾನು ಆಗಲೇ ಹೇಳಿದ್ನಲ್ಲ, ಬಾಳೆಹಣ್ಣು ಬೇಕಾದರೂ ಹಾಕೋಬೋದು, ಅರಳು ಸೇರಿಸ್ಕೊಳ್ಬೋದು. ಇದು ಗಣೇಶನಿಗೂ ಪ್ರಿಯ. ಹಾಗೆ ನಮ್ಮ ಕೃಷ್ಣ ಅಂತೂ ನಿಮಗೆ ಕತೆ ಗೊತ್ತೇ ಇದೆ. ಸುಧಾಮ ತೊಗೊಂಡೋಗಿ ಕೊಟ್ಟಾಗ ಅವನಿಗೆ ಬೇಕಾದ್ದೆಲ್ಲ ಕೊಟ್ಟಿದ್ದಾನೆ ನಮ್ಮ ಕೃಷ್ಣ. ಹಾಗಾಗಿ ಕೃಷ್ಣ ಜನ್ಮಾಷ್ಟಮಿಗಂತೂ ಇದು ನಾವು ಮಾಡೇ ಮಾಡ್ತೀವಿ. ಎರಡೂ ಈ ರೀತಿ ಮಾಡ್ಕೊಂಡು ತಿಂದಾಗ ತುಂಬ ಒಂಥರ ಕಂಪ್ಲೀಟ್ ತಿಂಡಿ ಅನಿಸುತ್ತೆ. ನಿಮಗೇನಾದರೂ ಇದು ಇಷ್ಟ ಆಗಿದ್ದರೆ ಖಂಡಿತ ಇದನ್ನು ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.